ಒಂದು ಶಾಂತವಾದ ಹಳ್ಳಿಯ ಮನೆಯಲ್ಲಿ ಸಾವಿತ್ರಿ ಎಂಬ ಅತ್ತೆ ತನ್ನ ಇಬ್ಬರು ಪುತ್ರರು ಮತ್ತು ಸೊಸೆಗಳ ಜೊತೆ ವಾಸಿಸುತ್ತಿದ್ದಳು. ದೊಡ್ಡ ಸೊಸೆ ಲಕ್ಷ್ಮಿಯನ್ನು ಅವಳು ತುಂಬಾ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಕಿರಿಯ ಸೊಸೆ ಮೀನಾ ಇತ್ತೀಚೆಗೆ ಒಂದು ಚಿಕ್ಕ ಮಗುವಿಗೆ ತಾಯಿಯಾಗಿದ್ದಳು. ರಾತ್ರಿ ಮುಳುವತ್ತು ಮಗುವನ್ನು ನೋಡಿಕೊಂಡರೂ ಮೀನಾ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲಾ ಕೆಲಸ ಮಾಡುತ್ತಿದ್ದಳು. ಸಾವಿತ್ರಿ ಲಕ್ಷ್ಮಿಗೆ ಬಿಸಿ ಬಿಸಿ ಉಪಹಾರ ನೀಡಿ ನೀನು ವಿಶ್ರಾಂತಿ ಮಾಡು ಎಂದು ಹೇಳುತ್ತಿದ್ದಳು. ಆದರೆ ಮೀನಾ ದಣಿದು ಊಟಕ್ಕೆ ಕುಳಿತರೆ ನೀನು ತುಂಬಾ ಸೋಮಾರಿ ಎಂದು ಗದರಿಸುತ್ತಿದ್ದಳು. ಲಕ್ಷ್ಮಿಯಿಂದ ಪಾತ್ರೆ ಒಡೆದರೂ ಪರವಾಗಿಲ್ಲ ಮಗಳೇ ಎಂದು ನಗುತ್ತಾಳೆ. ಆದರೆ ಮೀನಾದಿಂದ ಸಣ್ಣ ತಪ್ಪಾದರೂ ಎಲ್ಲರ ಮುಂದೆ ಬೈಯುತ್ತಿದ್ದಳು. ಮೀನಾ ಒಂದು ಕೈಯಲ್ಲಿ ಅಳುತ್ತಿರುವ ಮಗುವನ್ನು ಹಿಡಿದುಕೊಂಡು ಕುಟುಂಬದವರ ಮುಂದೆ ಲಕ್ಷ್ಮಿಯ ಅಡುಗೆ ಮತ್ತು ಕೆಲಸವನ್ನು ಮಾತ್ರ ಹೊಗಳುತ್ತಿದ್ದಳು. ಮೀನಾದ ಕಷ್ಟ ಮತ್ತು ಪರಿಶ್ರಮವನ್ನು ಯಾರೂ ಗಮನಿಸುತ್ತಿರಲಿಲ್ಲ. ಕೆಲವೊಮ್ಮೆ ಮೀನಾ ತನ್ನ ಮಗುವನ್ನು ಮಲಗಿಸುತ್ತಾ ಮೌನವಾಗಿ ಅಳುತ್ತಿದ್ದಳು. ಅವಳ ಗಂಡ ಅವಳ ನೋವನ್ನು ಗಮನಿಸಿದ್ದರೂ ತಾಯಿಗೆ ವಿರುದ್ಧವಾಗಿ ಮಾತನಾಡಲು ಹೆದರುತ್ತಿದ್ದನು. ಒಂದು ದಿನ ಹೆಚ್ಚು ದಣಿವಿನಿಂದ ಮೀನಾ ಅಡುಗೆ ಮಾಡುವಾಗಲೇ ಬಿದ್ದು ಹೋಗಿದ್ದಳು. ವೈದ್ಯರು ಅವಳಿಗೆ ವಿಶ್ರಾಂತಿ, ಒಳ್ಳೆಯ ಆಹಾರ ಮತ್ತು ಮಾನಸಿಕ ಬೆಂಬಲ ತುಂಬಾ ಅಗತ್ಯ ಎಂದು ಹೇಳಿದರು. ಆಗ ಕಿರಿಯ ಮಗ ಧೈರ್ಯವಾಗಿ ತನ್ನ ತಾಯಿಗೆ ಮೀನಾಳೊಂದಿಗೆ ನಡೆದ ಅನ್ಯಾಯದ ಬಗ್ಗೆ ಮಾತನಾಡಿದನು. ಸಾವಿತ್ರಿಗೆ ತನ್ನ ಪಕ್ಷಪಾತದ ವರ್ತನೆ ಮೀನಾಳ ಮನಸ್ಸಿಗೆ ಎಷ್ಟು ನೋವು ತಂದಿದೆ ಎಂಬುದು ಅರ್ಥವಾಯಿತು. ಅವಳು ಮೀನಾಳ ಬಳಿ ಕ್ಷಮೆ ಕೇಳಿ ಮಗುವಿನ ನೋಡಿಕೊಳ್ಳುವ ಕೆಲಸದಲ್ಲೂ ಸಹಾಯ ಮಾಡಲು ಆರಂಭಿಸಿದಳು. ಆ ದಿನದಿಂದ ಕುಟುಂಬದ ಎಲ್ಲರೂ ಪ್ರತಿಯೊಬ್ಬ ಸೊಸೆಯನ್ನು ಸಮಾನ ಪ್ರೀತಿ ಮತ್ತು ಗೌರವದಿಂದ ನೋಡಬೇಕು ಎಂಬ ಪಾಠ ಕಲಿತರು.